ಹಲೋ ಎವ್ರಿವನ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಇಂದಿನ ಒಂದು ವಿಡಿಯೋದಲ್ಲಿ TGCET MBA 2008 ರೀಸನಿಂಗ್ ಸೊಲ್ಯೂಷನ್ಸ್ ನೋಡ್ತಾ ಬರೋಣ. ಮೊದಲನೇದಾಗಿ ಇಲ್ಲಿ ಕೆಲವೊಂದು ನಂಬರ್ಸ್ಗಳನ್ನ ಕೊಟ್ಟಿದ್ದಾರೆ. ಕೇಸ್ 696 ಲೈಕ್ ದಟ್. ಅದಕ್ಕೆ ಏನ್ ಕೇಳಿದೆ, ಹೌ ಮೆನಿ ನೈನ್ಸ್ ಆರ್ ಸ್ಯಾಂಡ್ವಿಚ್ ನೋಡಿ, ಇನ್ ಬಿಟ್ವೀನ್ 9 ಇರಬೇಕು. ಆ ರೀತಿ ಕಾಂಬಿನೇಷನ್ ಇಲ್ಲಿ ನೋಡ್ತಾ ಬರೋದಾದ್ರೆ ಅಪ್ ಟು ಇಯರ್ ಇಲ್ಲಿವರೆಗೂ 7 ಇಲ್ಲ. ಇಲ್ಲಿಂದ 7 9 ಇಲ್ಲಿ ಕೂಡ ನಿಮ್ಗೆ ಇನ್ ಬಿಟ್ವೀನ್ ಹೇಳಿದೆ. ನಾವು ಬಿಟ್ವೀನ್ ಅಂತ ಇರಬೇಕು. ಇಲ್ಲಿ ಚಾನ್ಸಸ್ 6 9 7 ಅದೇ ರೀತಿ 7 ಅದೇ ರೀತಿ 4 is the right. ಮುಂದಿನ ಕ್ವಶನ್, ಹೌ ಮೆನಿ ಸಚ್ ಪೇರ್ ಆಫ್ ಡಿಜಿಟ್ಸ್ ಆರ್ ಇನ್ ದೇರ್, each of as many digits between number as when they are arranged. ನೋಡಿ, ಈಗ ಆಲ್ಫಾಬೆಟಿಕ್ ಆರ್ಡರ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಮಾಡಬೇಕು. ನೋಡಿ, 1ಗೆ ನಾವೇನ್ ಕಾಂಬಿನೇಷನ್ ಅಂತ ಕೊಟ್ಟಿದ್ದೀವಿ, 2ಗೆ ಏನ್ ಕೊಟ್ಟಿದ್ದೀವಿ, ಬಿ ಅಂತ ಕೊಟ್ಟಿದ್ದೀವಿ. ಈಗ ಏನ್ ಕೊಟ್ಟಿದ್ದೀವಿ, 5ಗೆ ಐ. ಈಗ ನೋಡಿ, ಇಲ್ಲಿ each of which has many such A, B, O2 ನಾರ್ಮಲ್ ಇನ್ ಬಿಟ್ವೀನ್ ಯಾವುದೇ ನಮ್ಗೆ ಬೇರೆ ಎಕ್ಸಾಂಪಲ್. ಈಗ 1 2 ಕೂಡ 2 ಮೊದಲನೇ ನೀವು ಅಸೆಂಡಿಂಗ್ ಆರ್ಡರ್ ಮಾಡಿ ಬಿ ಆಯ್ತು. ಇದು ಕೂಡ ಇನ್ ಯಾವುದೇ ರೀತಿ ಒನ್ ಕಾಂಬಿನೇಷನ್. ಇದೇ ರೀತಿ ಯಾವ್ದಾದ್ರು ಆ ರೀತಿ ನೋಡಿದಾಗ ಬೇರೆ ಯಾವ್ದಾದ್ರು ನೋಡಿ, ಇಲ್ಲಿ ನೀವು ನೋಡ್ಬೋದು 1 2 ಪೇರು ಅಂದರೆ ಸಿ ಬಿ ಇದೆ, ಬಿ ಸಿ ಆಗ್ತದೆ. ಇಲ್ಲೂ ಕೂಡ ಸಿ ಬಿ ಬಿ ಸಿ ಆಗ್ತದೆ. ನೆಕ್ಸ್ಟ್ 4 9 ಇದೆ ಸ್ಟೂಡೆಂಟ್ಸ್. 4 9 ಅಂತ ಹೇಳಿದ್ರೆ ಎ ಅಂಡ್ ಎಫ್. ಓಕೆ, ಎ ಎಫ್ ನ ಮಧ್ಯ. ಓಕೆ, ಇಲ್ಲೂ ಕೂಡ ನೀವು ನೋಡ್ಬೋದು ಎ ಎಫ್ ನ ಮಧ್ಯ 4 ಲೆಟರ್ಸ್ ಇದೆ. ಇಲ್ಲೂ ಕೂಡ 4 ನಂಬರ್ಸ್ ಇದೆ. ನೆಕ್ಸ್ಟ್ ಇನ್ನೊಂದು ಪೇರ್ ಏನಂತ ಹೇಳಿದ್ರೆ 1 6. ಸೊ 1 6 ನ ಮಧ್ಯೆ 4 ಲೆಟರ್ಸ್ ಇದೆ ಅಥವಾ 4 ನಂಬರ್ಸ್ ಇದೆ. ಸೊ ದ ರೈಟ್ ಆನ್ಸರ್ ಇಸ್ 3. ಸಿಸ್ಮೋಗ್ರಫಿಯನ್ನ ಅರ್ಥಕ್ವಿಕ್ನ ಅಳೆಯೋದಕ್ಕೆ ಯೂಸ್ ಮಾಡ್ತಾರೆ. ಅದೇ ರೀತಿ ಟ್ಯಾಸ್ಕೋಮೀಟರ್ಸ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಬಾಡಿಯಲ್ಲಿ ಯಾವ್ದಾದ್ರು ಒಂದು ಸ್ಟ್ರೈನ್ ಆಗ್ತಕ್ಕಂಥ ಒಂದು ಸ್ಟ್ರೈನ್ನ ಅಳೆಯೋದಕ್ಕೆ ಎಷ್ಟು ಇದೆ ಅಂತ ಅಳೆಯೋದಕ್ಕೆ ಟ್ಯಾಸ್ಕೋಮೀಟರನ್ನು ಯೂಸ್ ಮಾಡ್ತಾರೆ. ಓಕೆ, ಸಮ್ ಗರ್ಲ್ಸ್ ಆರ್ ಸಿಟ್ಟಿಂಗ್ ಇನ್ ಎ ರೋ ಆರ್ ಫೇಸಿಂಗ್ ನಾರ್ತ್. ಓಕೆ, ಫೇಸಿಂಗ್ ಇನ್ ಎ ರೋ. ಓಕೆ, 3 ರೋಸ್ ಅಂತೆ. ಸೊ ಫೇಸಿಂಗ್ ನಾರ್ತ್ ನೋಡಿ ಸ್ಟೂಡೆಂಟ್ಸ್, ದಿಸ್ ಇಸ್ ನಾರ್ತ್, ದಿಸ್ ಇಸ್ ಸೌತ್ ಅಂಡ್ ದಿಸ್ ಇಸ್ ಈಸ್ಟ್ ಅಂಡ್ ದಿಸ್ ಇಸ್ ವೆಸ್ಟ್. ಸೊ ದೇ ಆರ್ ಫೇಸಿಂಗ್ ನಾರ್ತ್. ಸೊ ಅವ್ರು ಫೇಸಿಂಗ್ ನಾರ್ತ್ ಇದ್ದಾರೆ ಅಂತ ಹೇಳಿದ್ರೆ ಅವರ ರೈಟ್ ಸೈಡ್ ಇದಿರುತ್ತೆ. ಸೊ ದಿಸ್ ವಿಲ್ ಬಿ ದೇರ್ ಲೆಫ್ಟ್ ಸೈಡ್. ಓಕೆ,
ಸಚ್ ದಟ್ ಎ ಇಸ್ ಇನ್ ದ ಮಿಡಲ್ ರೋ. ಓಕೆ, ಎ ಮಿಡಲ್ ರೋಲ್ ಇದಾನಂತೆ. ಪಿ ಈಸ್ ಜಸ್ಟ್ ದ ರೈಟ್ ಆಫ್ ಎ. ನೋಡಿ ರೈಟ್ ಸೈಡ್ ಅಂದರೆ ದಿಸ್ ಸೈಡ್, ಸೊ ದಿಸ್ ಒನ್. ಆ್ಯಂಡ್ ಬಟ್ ಇನ್ ದ ಸೇಮ್ ರೋ ಅಂತ ಹೇಳಿದ್ದಾನೆ, ಸೇಮ್ ರೋ ಅಲ್ಲೇ ಪಿ ಕೂಡ ಇದ್ದಾನೆ. ಕ್ಯೂ ಈಸ್ ಜಸ್ಟ್ ಬಿಯಾಂಡ್ ಪಿ. ಓಕೆ, ಕ್ಯೂ ಈಸ್ ಜಸ್ಟ್ ಬಿಯಾಂಡ್ ಪಿ, ಅವನ ಹಿಂದೆ ಇದ್ದಾನಂತೆ. ನೆಕ್ಸ್ಟ್ ಆರ್ ಈಸ್ ಇನ್ ದ ನಾರ್ತ್ ಆಫ್ ಎ. ನಾರ್ತ್ ಆಫ್ ಎ ಅಂದರೆ ದಿಸ್ ಸೈಡ್, ಸೊ ಅವನ ನಾರ್ತ್ ಸೈಡ್ ಅಂದರೆ ಇದಾಗಿರುತ್ತೆ. ನಾವು ಇನ್ ವಿಚ್ ಡೈರೆಕ್ಷನ್ ಆರ್ ಈಸ್ ಕ್ಯೂ ಅಂತ ಹೇಳಿದ್ದಾನೆ. ಆರು ಕ್ಯೂನ ಯಾವ ಇದ್ದಾನೆ, ಯಾವ ಒಂದು ಇದರಲ್ಲಿ ರೂಟಲ್ಲಿ ಇದ್ದಾನೆ ಅಂತ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ನಾರ್ತ್ ವೆಸ್ಟ್ ಇದಾಗುತ್ತೆ, ನಾರ್ತ್ ಈಸ್ಟ್ ಇದಾಗುತ್ತೆ, ಸೌತ್ ಈಸ್ಟು ಸೌತ್ ವೆಸ್ಟ್ ಬರುತ್ತೆ. ನೋಡಿ ಸ್ಟೂಡೆಂಟ್ಸ್, ಈ ಪಾಯಿಂಟಿಂದ, ಓಕೆ, ದಿಸ್ ಇಸ್ ದಿಸ್ ಪಾಯಿಂಟ್. ಸೊ ಈ ಪಾಯಿಂಟಿಂದ ನೀವು ಈಗ ನೋಡೋದಾದರೆ ಯಾವ ಡೈರೆಕ್ಷನ್ ಇದೆ, ಸೌತ್ ಈಸ್ಟ್ ಡೈರೆಕ್ಷನ್ಲಿ ಇದೆ. ಸೌತ್ ಈಸ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪ್ಲಸ್ ಮೀನ್ಸ್ ಬ್ರದರ್, ಮಲ್ಟಿಪ್ಲಿಕೇಶನ್ ಮೀನ್ಸ್ ವೈಫ್ ಅಂತ ಹೇಳಿದ್ದಾನೆ, ಆ್ಯಂಡ್ ಪರ್ಸೆಂಟೇಜ್ ಮೀನ್ಸ್ ಡಾಟರ್ ಅಂತ ಹೇಳಿದ್ದಾನೆ. Now the question is, which of the following means D is the uncle of A? ನೋಡಿ ಸ್ಟೂಡೆಂಟ್, D is the uncle of A ಅಂತ ಹೇಳಿದ್ರೆ D ಮೇಲ್ ಕ್ಯಾಂಡಿಡೇಟ್ ಆಗಬೇಕು. ಓಕೆ, ಸೊ ಆ ರೀತಿ ಯಾವ್ದಾದ್ರು ಆಪ್ಷನ್ಸ್ ಇದೆಯಾ ನೋಡೋಣ. ಮೊದಲನೇ ಆಪ್ಷನ್ ತಗೊಂಡ್ರೆ A is percentage daughter. A is the daughter of B into ಅಂದರೆ B is the wife of C. ಓಕೆ, B is the wife of C and ಪ್ಲಸ್ ಅಂತ ಹೇಳಿದ್ರೆ ಬ್ರದರ್, C is the brother of D. ಸಿ ಇಸ್ ದ ಬ್ರದರ್ ಆಫ್ ಡಿ. ನಾನು ಇಲ್ಲಿ ಪ್ಲಸ್ ಮೈನಸ್ ಆಗ್ತಿರೋದು ಅವ್ರ ಜೆಂಡರು. ಸ್ಟೂಡೆಂಟ್ಸ್, ಪ್ಲಸ್ ಅಂತ ಹೇಳಿದ್ರೆ ಮೇಲ್ ಕ್ಯಾಂಡಿಡೇಟು, ಮೈನಸ್ ಅಂದರೆ ಫೀಮೇಲ್ ಅಂತ ಇಟ್ಕೊಳ್ಳೋಣ. ಓಕೆ, ಅಥವಾ ಪ್ಲಸ್ ಮೈನಸ್ ಬೇಡ ಅಂದರೆ ಬೇರೆ ರೀತಿಯೂ ಇಟ್ಕೋಬೋದು. ನೀವು ಇಲ್ಲಿ ಮೇಲ್ ಅಂತಲೇ ಬರ್ಕೊಬೋದು. ಸೊ ಇದು ಈಸಿ ಆಗುತ್ತೆ ಅಂತ ಬರ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಎಲ್ಲಿ ಯಾವುದೇ ರೀತಿಯಾದಂಥ ಜೆಂಡರ್ನ ಡಿಗೆ ಮೆನ್ಷನೇ ಮಾಡಿಲ್ಲ ಸ್ಟೂಡೆಂಟ್. ಡಿ ಜೆಂಡರ್ ಏನಾಗಬೇಕು, ಮೇಲ್ ಕ್ಯಾಂಡಿಡೇಟ್ ಆಗಬೇಕು. ಇಲ್ಲಿ ಮೆನ್ಷನ್ ಮಾಡಿದಾರಾ? ಇಲ್ಲ. ಸೊ ಆಪ್ಷನ್ ನಂಬರ್ 1 ವಿಲ್ ನಾಟ್ ಫಾಲೋ. ಆಪ್ಷನ್ ನಂಬರ್ 2 ತಗೋತೀನಿ, ಎ ಇಂಟು ಬಿ. ಸೊ ಎ ಈಸ್ ದ ವೈಫ್ ಆಫ್ ಬಿ. ಓಕೆ, ಎ ಈಸ್ ದ ವೈಫ್ ಆಫ್ ಬಿ. ನೆಕ್ಸ್ಟ್, ಬಿ ಈಸ್ ದ ಬ್ರದರ್ ಆಫ್ ಸಿ. ಸೊ ಬಿನ ಒಂದು ಜೆಂಡರ್ ಮೆನ್ಷನ್ ಮಾಡಿರೋ. ಪ್ಲಸ್ ಅಂದರೆ ಮೇಲು, ಮೈನಸ್ ಅಂದರೆ ಫೀಮೇಲು. ಓಕೆ, ನೆಕ್ಸ್ಟ್ ಸಿ ಈಸ್ ದ ಪರ್ಸೆಂಟೇಜ್. ಸಿ ಪರ್ಸೆಂಟೇಜ್ ಡಿ ಅಂತ ಹೇಳಿದೆ. ಸಿ ಈಸ್ ದ ಡಾಟರ್ ಆಫ್, ನೋಡಿ, ಡಾಟರ್ ಆಫ್ ಡಿ. ಬಟ್ ಡಿನ ಯಾವ ಒಂದು ಜೆಂಡರ್ ಕೂಡ ಇಲ್ಲಿ ಮೆನ್ಷನ್ ಮಾಡೋದಿಲ್ಲ. ಸೊ ಹಾಗಾಗಿ ಬಿ ಕೂಡ ಫಾಲೋ ಆಗೋದಿಲ್ಲ. ನೆಕ್ಸ್ಟ್ ಸಿನ ತಗೊಂಡ್ರೆ ನೀವು ಎ ಪ್ಲಸ್. ಪ್ಲಸ್ ಅಂದ್ರೇನು, ಎ ಇಸ್ ದ ಬ್ರದರ್ ಆಫ್ ಸಿ. ನೆಕ್ಸ್ಟ್ ಪರ್ಸೆಂಟೇಜ್ ಅಂದ್ರೇನು, ಸಿ ಇಸ್ ದ ಡಾಟರ್ ಆಫ್ ಬಿ. ಓಕೆ, ಸಿ ಇಸ್ ದ ಡಾಟರ್ ಆಫ್ ಬಿ. ನೆಕ್ಸ್ಟ್, ಬಿ ಇಸ್ ದ ವೈಫ್ ಆಫ್ ಡಿ. ಓಕೆ, ಬಿ ಇಸ್ ದ ವೈಫ್ ಆಫ್ ಡಿ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ನೋಡಿ, ಇಲ್ಲಿ ವೈಫ್ ಅಂದರೆ ಫೀಮೇಲು, ಇವನೇನಾಗ್ತಾನೆ, ಹಸ್ಬೆಂಡ್ ಆಗ್ತಾನೆ. ಓಕೆ, ಮೇಲ್ ಕ್ಯಾಂಡಿಡೇಟು. ಬಟ್ ಇಲ್ಲಿ ಎಗೂ ಡಿಗೂ ನೀವು ಕಾಂಬಿನೇಷನ್ ತಗೊಂಡ್ರೆ ಇಲ್ಲಿ ಅಪ್ಪ ಮಗನ ಒಂದು ಸಂಬಂಧ ಬರುತ್ತೆ. ಓಕೆ, ದಿಸ್ ಇಸ್ ದ ಫಾದರ್ ಅಂಡ್ ದಿಸ್ ಇಸ್ ದ ಸನ್. ಬಟ್ ಇಲ್ಲೇನು ಹೇಳಿದ್ದಾನೆ, ಅಂಕಲ್ ಅಂತ ಹೇಳಿದ್ದಾನೆ. ಸೊ ಇದು ಕೂಡ ಫಾಲೋ ಆಗೋದಿಲ್ಲ. ಸೊ ನನ್ ಆಫ್ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಜುನ್ ವೆಂಟ್ 15 ಕಿಲೋಮೀಟರ್ಸ್ ಟು ವೆಸ್ಟ್. ಸ್ಟೂಡೆಂಟ್ಸ್, ಈಗ ತಾನೇ ನಾವು ಡೈರೆಕ್ಷನ್ ಸೆನ್ಸ್ ಟೆಸ್ಟ್ನ ನೋಡಿದ್ವಿ. ಸೊ ಡೈರೆಕ್ಷನ್ ಸೆನ್ಸ್ ಟೆಸ್ಟಲ್ಲಿ ನೀವು ನೋಡ್ಬೋದು. So this is north, this is south, east and west. Always start your point from here, students. Okay, middle point in the start ಮಾಡಿ. Arjun went to west. Okay, west side ಅಲ್ಲಿ 15 kilometers ಹೋಗಿದ್ದಾನಂತೆ. ನೋಡಿ, ಈ ರೀತಿ ಹೋಗ್ತಾರೆ. This will be the right side and this will be the left side. Okay, ಅವನು ನೆಕ್ಸ್ಟ್ ಏನು ಮಾಡ್ತಾನೆ, ಈ ಟರ್ನ್ ಲೆಫ್ಟ್. ನೋಡಿ, ಲೆಫ್ಟ್ ಅಂತ ಹೇಳಿದ್ರೆ this side and walk 20 kilometers. Again he turned east ಅಂದರೆ this side. So he turned this side and walks 25 kilometers. Finally he turns left and walk 20 kilometers. Okay, ನೋಡಿ ಸ್ಟೂಡೆಂಟ್ಸ್, ಇಲ್ಲೂ ಕೂಡ 20 kilometers ಇದೆ and ಇಲ್ಲೂ ಕೂಡ 20 kilometers ಇದೆ. ಸೇಮ್ ಡಿಸ್ಟೆನ್ಸ್ ಇದೆ ಇಲ್ಲಿ. ಬಟ್ ಇಲ್ಲಿ ಮಾತ್ರ ಏನಾಗಿದೆ, 25 ಇದೆ. ಅಂದರೆ ಇಲ್ಲಿ 15 ಆದರೆ ಇನ್ನೆಷ್ಟು ಉಳ್ಕೊಳ್ತಿದ್ವಿ, 10 kilometers. ವಾಟ್ ಈಸ್ ದ ಕ್ವಶನ್, ಹೌ ಫಾರ್ ಈಸ್ he from his house? ಸೊ ಇಲ್ಲಿಂದ ಮನೆಗೆ ಎಷ್ಟು ಕಿಲೋಮೀಟರ್ ಇದೆ, 10 kilometers. 10 kilometers is the right answer. Okay, next FRIHH. Okay, FRIHS stands for. ನೋಡಿ ಸ್ಟೂಡೆಂಟ್ಸ್, ಸ್ಟ್ಯಾಂಡ್ಸ್ ಫಾರ್ ಅಂತ ಕೊಟ್ಟಾಗ ನೀವು ಕನ್ಫ್ಯೂಸ್ ಆಗಬೇಕು. ಇದು ಕಾಫಿನ ಅವನು
ಏನು ಮಾಡಿದ್ದಾನೆ FRIA ಅಂತ ಬರ್ಕೊಂಡಿದ್ದಾನೆ. FRIHHನ ಕಾಫಿ ಅಂತ ಬರ್ಕೊಂಡಿಲ್ಲ, ಕಾಫಿನ ಅವ್ನು FRIHH ಅಂತ ಬರ್ಕೊಂಡಿದ್ದಾನೆ. ಅವಾಗ ನಿಮ್ಗೆ ಏನಾಗುತ್ತೆ, ಸೊ ದಿಸ್ ವಿಲ್ ಬಿ +3 letters, +3 +3 +3 +3 ಆ್ಯಂಡ್ +3. ಸೊ ಕಾಂಬಿನೇಷನ್ ಏನಾಯಿತು +3. ಸೊ ಈಗ NOODLS ಇದಕ್ಕೆ +3 ಏನಾಗುತ್ತೆ, N+3 is Q. ಸೊ ನೀವು ಬರ್ತಾನೆ ನೋಡ್ಬೋದು, ಒಂದೇ ಒಂದು ಆನ್ಸರ್ ಸಾಕು, ಡೈರೆಕ್ಟಾಗಿ ಅದನ್ನೇ ನೀವು ಇದು ಮಾಡ್ಬೋದು. ಯಾಕಂತ ಹೇಳಿದ್ರೆ ಆಪ್ಷನ್ ಇರೋದೇ ಒಂದು ಅಲ್ಲಿ. ಓಕೆ, ಸೊ ಹಾಗಾಗಿ ಡೈರೆಕ್ಟಾಗಿ ಅದನ್ನೇ ರೈಟ್ ಆನ್ಸರ್ ಅಂತ ಟಿಕ್ ಮಾಡಿಬಿಡಿ, ಮುಂದಕ್ಕೆ ಹೋಗಲೇಬೇಡಿ. ಸೊ ಯು ವಿಲ್ ವೇಸ್ಟ್ ಯುವರ್ ಟೈಮ್, ದಟ್ಸ್ ವೈ. ನೆಕ್ಸ್ಟ್, ಇರಿಟೆಂಟ್ ಆ್ಯಂಡ್ ಅನೋನಿಯಸ್. ಸೊ ಇರಿಟೆಂಟ್ ಮತ್ತು ಅನೋನಿಯಸ್ ಅಂತ ಹೇಳಿದ್ರೆ ಅದೇ ರೀತಿ ಯಾವುದೋ ಒಂದು ನಿಮಗೆ ಕಾಂಬಿನೇಷನ್ ಇದೆ ಅಂತ ಹೇಳಿದ್ರೆ ಸ್ಟಿಮ್ಯುಲಸ್ ಈಸ್ ಟು ಇನ್ಸೆಂಟಿಮೆಂಟ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಇದು. ಸೊ ಇದಕ್ಕೆ ಮೀನಿಂಗ್ಗಳು ನೀವು ಇಂಗ್ಲೀಷ್ನಲ್ಲಿ ಸಿನೋನಿಮ್ಸ್ ಆಟೋನಿಮ್ಸ್ ಓದಿದರೆ ಡೆಫಿನೆಟ್ ಆಗಿದ್ದ ಒಂದು ಕ್ವಶನನ್ನು ಈಸಿಯಾಗಿ ಸಾಲ್ವನ್ನು ಮಾಡ್ಬೋದು. ನೆಕ್ಸ್ಟ್ 51 + 51 to 52 + 53. ನೋಡಿ ಸ್ಟೂಡೆಂಟ್ಸ್, 51ಇಂದ 100ವರೆಗೂ ಆ್ಯಡ್ ಮಾಡ್ತಾ ಬರಬೇಕು ಒಂದೊಂದೇ ಡಿಜಿಟ್ನ. ಓಕೆ, ಸೊ ಈ ರೀತಿ ಮಾಡ್ತಾ ಬಂದರೆ ಇಟ್ ವಿಲ್ ಬಿ ವೆರಿ ಟೈಮ್ ಕನ್ಸ್ಯೂಮಿಂಗ್. ಅದಕ್ಕೆ ಒಂದು ಫಾರ್ಮುಲಾ ಇದೆ, n × n+1 / 2 ಅಂತ. ಮೊದಲು ನಾವೇನು ಮಾಡೋಣ ಅಂದರೆ 1 to 100 ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಸೊ 1 to 100 ಅಂತ ಹೇಳಿದ್ರೆ n ಏನಾಗುತ್ತೆ 100 × 100 + 1 / 2, ದಟ್ ಈಸ್ 100 × 101, 5050 ಬರುತ್ತೆ. ನೆಕ್ಸ್ಟ್ ಏನು ಮಾಡೋಣ, 1 to 50 ಮಾಡ್ಕೊಳ್ಳೋಣ ಸ್ಟೂಡೆಂಟ್. ಸೊ 1 to 50 ಅಂದರೆ ಏನಾಗುತ್ತೆ 50 × 50 × 1 / 2. ಸೊ ದಿಸ್ ವಿಲ್ ಬಿ, ಸಾರಿ, 2 1s are 2 50s ಆಯಿತು. 50 × 101 ಸ್ಟೂಡೆಂಟ್ಸ್. ಇಲ್ಲೂ ಅಷ್ಟೇ 2 1s are 2 25s. ಸೊ ಇಲ್ಲೇನಾಗುತ್ತೆ ಅಂದರೆ 25 × 51 ಆಗುತ್ತೆ. ಸೊ ದಟ್ ವಿಲ್ ಕಮ್ಸ್ ಟು 1275 ಬರುತ್ತೆ. ಓಕೆ, ಸೊ ಈಗ ನಾವೇನು ಮಾಡೋಣ, 50 to 100 ಎಷ್ಟು ಅಂತ ನೋಡೋಣ. ನೋಡಿ ಸ್ಟೂಡೆಂಟ್ಸ್, 1 to 100 ಇದೆ. 1 to 100ಅಲ್ಲಿ 1 to 50ನ ಮೈನಸ್ ಮಾಡಿದ್ರೆ 50 to 100 ಸಿಗುತ್ತೆ. ಸೊ ದಟ್ ಈಸ್ 3775 ಇಸ್ ದ ರೈಟ್ ಆನ್ಸರ್. ಓಕೆ, ಸ್ವಲ್ಪ ಲಾಜಿಕನ್ನು ಉಪಯೋಗಿಸಿದ್ರೆ ನೀವು ಈಸಿಯಾಗಿ ಸೊಲ್ಯೂಷನ್ಸ್ನ ಮಾಡ್ಬೋದು. Choose the word which expresses the meaning of the given word. Okay, intimidate ಅಂತ ಹೇಳ್ತೀವಿ. ಓಕೆ, intimidate ಅಂತ ಹೇಳಿದ್ರೆ ಫ್ರೈಟನ್ ಅಂತ ಅದರ ಮೀನಿಂಗ್ ಸ್ಟೂಡೆಂಟ್ಸ್. ಓಕೆ, ಇನ್ ಎ ಸರ್ಟನ್ ಕೋಡ್ ಪೇಪರ್ ಈಸ್ ರಿಟರ್ನ್ ಆಸ್. ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾನೆ ನೋಡಿ, ಪೇಪರ್ ಈಸ್ ರಿಟರ್ನ್ ಆಸ್ ಅಂತ ಕೊಟ್ಟಿದ್ದಾನೆ. ಪೇಪರ್ನೇ ಅವನೇನು ಮಾಡಿದ್ದಾನೆ, ಈ ರೀತಿ ಬರ್ಕೊಂಡಿದ್ದಾನೆ. ಸೊ ಪೇಪರ್ ಅಂತ ಹೇಳಿದ್ರೆ PQRS. ಸೊ ಇಲ್ಲೇನಾಗಿದೆ +3 letters ಆಗಿದೆ. ಓಕೆ, ಸೊ ನೆಕ್ಸ್ಟು A +2 letters ಆಗಿದೆ. ನೆಕ್ಸ್ಟು P +4 letters ಆಗಿದೆ. ಅಗೇನ್ P +2 letters, R +5 letters ಆಗಿದೆ. ಇದೇ ಕಾಂಬಿನೇಷನಲ್ಲಿ ನೀವು ಮದರ್ನ ಬರ್ಕೊಂಡ್ರೆ ಸೊ M +3 letters, ನಿಮಗೆ P ಬರುತ್ತೆ. ಆ್ಯಂಡ್ O + P letters ನಿಮಗೆ Q ಬರುತ್ತೆ. ನೆಕ್ಸ್ಟು T +3 letters X ಬರುತ್ತೆ. H +3 letters you will get J, 4 letters, ಸಾರಿ. ಓಕೆ, ನೆಕ್ಸ್ಟ್ E +3 letters ಅದು ಕೂಡ J ಬರುತ್ತೆ. R +5 letters, E +2 letters. ಓಕೆ, E +2 letters ಅಲ್ಲ ಅದು, ದಟ್ ವಿಲ್ ಕಮ್ಸ್ EGH ಬರುತ್ತೆ. ನೆಕ್ಸ್ಟ್ R +2 letters T ಬರುತ್ತೆ. ಸೊ ಈ ರೀತಿಯಾದಂಥ ಕಾಂಬಿನೇಷನ್ ಯಾವುದು ಇಲ್ಲ ನಿಮ್ಗೆ ಆಪ್ಷನ್ಸಲ್ಲಿ ಕೊಟ್ಟಿಲ್ಲ ಸ್ಟೂಡೆಂಟ್ಸ್. ಇಲ್ಲಿ Q ಆಗಬೇಕು ಆ್ಯಕ್ಚುಲಿ. ಇದು Q ಆದರೆ ನಿಮ್ಗೆ ಏನಾಗುತ್ತೆ ಆನ್ಸರು, ಯು ವಿಲ್ ಗೆಟ್, ಆ್ಯಕ್ಚುಲಿ ಇದು Q ಆಗಬೇಕು, ಇದು I ಆಗಬೇಕು. ಓಕೆ, ಸೊ ಆ ರೀತಿಯಾದಂತಹ ಆನ್ಸರ್ ನಿಮಗೆ ಆಪ್ಷನ್ಸ್ ಯಾವುದು ಕೊಟ್ಟಿಲ್ಲ. ಸೊ ಹಾಗಾಗಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೇನೆ ಆ ಒಂದು ಇಯರ್ನಲ್ಲಿ. ಆಪ್ಷನ್ ಸರಿ ಇಲ್ಲ ಅಂತ, ಯು ನೀಡ್ ನಾಟ್ ಟು ವರಿ. ಸೊ ನೀವೇನು ಮಾಡಿ, ಈ ಪ್ಯಾಟರ್ನನ್ನು ಯೂಸ್ ಮಾಡಿಕೊಂಡು ಸೊಲ್ಯೂಷನ್ನ ಮಾಡಿ. ನೆಕ್ಸ್ಟ್, ಇನ್ ಎ ಸರ್ಟನ್ ಕೋಡ್ ರೀಸನ್ ಇಸ್ ರಿಟರ್ನ್ ಆಸ್. ಸೊ ಎಲ್ಲದಕ್ಕೂ ಒಂದು ಕೋಡ್ ಕೊಟ್ಟಿದ್ದೇನೆ ಸ್ಟೂಡೆಂಟ್ಸ್. ಆರ್ಗೆ 6, ಇಗೆ 2, ಎಗೆ 1, ಎಸ್ಗೆ 7, ಓಗೆ 5 ಆ್ಯಂಡ್ ಎನ್ಗೆ 4 ಕೊಟ್ಟಿದ್ದಾನೆ. ಅದೇ ರೀತಿ ಟ್ರೂತ್ ಅಂತ ಒಂದು ಕೊಟ್ಟಿದ್ದಾನೆ. ಅಲ್ಲೂ ಕೂಡ ಏನು ಕೊಟ್ಟಿದ್ದಾನೆ ನೋಡೋಣ. ಟಿಗೆ 8, ಆರ್ಗೆ 6, ಯುಗೆ 9, ಟಿಗೆ 8 ಆ್ಯಂಡ್ ಎಚ್ಗೆ 3. ಇಲ್ಲಿ ನೀವು ನೋಡ್ಬೋದು ಸ್ಟೂಡೆಂಟ್, ಮೊದಲನೇ ಕ್ವಶನ್ಗೂ ಎರಡನೇ ಕ್ವಶನ್ಗೂ ಯಾವುದು ಸೇಮ್ ಕಾಂಬಿನೇಷನ್ ಇದೆ ಅಂದರೆ 6. ಇಲ್ಲೂ ಕೂಡ 6 ಇದೆ, ಇಲ್ಲೂ ಕೂಡ 6 ಇದೆ. ನೋಡ್ಬೋದು ನೀವು, ಇಲ್ಲೂ ಕೂಡ 6 ಇದೆ, 6 ಇದೆ. ಸೊ ನೆಕ್ಸ್ಟು
ಟಿ ನೋಡ್ಬೋದು ನೀವು, ಟಿ ಇಲ್ಲೂ ಕೂಡ 8 ಇದೆ, ಇಲ್ಲೂ ಕೂಡ 8 ಇದೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ನೀವೇನು ಮಾಡಿ TREASONಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಪ್ಲೈ ಮಾಡಿ. ಟಿ ಅಂದ್ರೆ ಏನು 8, ಆರ್ ಅಂದ್ರೆ ಏನು 6, ಇ ಅಂದರೆ 2, ಎ ಅಂದರೆ 1, 7 5 4, 8 6 2 1 7 5 4. So that is the right answer. Okay, a man wears socks of 2 colors, black and brown. He has altogether 20 black socks, 20 brown socks in a drawer. Suppose he has to take out the 3 socks in the dark. How many must we take out to be that he has matching pair? ನೋಡಿ ಸ್ಟೂಡೆಂಟ್, ಮ್ಯಾಚಿಂಗ್ ಪೇರ್ ಅಂತ ಹೇಳಿದ್ರೆ ಈಗ ಬ್ಲ್ಯಾಕ್ ಅಂತ ತಗೊಂಡ್ರೆ ಮ್ಯಾಚಿಂಗ್ ಪೇರ್ ಅಂದರೆ 2 ಬರಬೇಕು. ನೆಕ್ಸ್ಟ್ ಬ್ರೌನ್ ಅಂತ ತಗೊಂಡ್ರು ಕೂಡ ನಿಮಗೆ ಮ್ಯಾಚಿಂಗ್ ಅಂದರೆ 2 ಬರಬೇಕು. ಅವನು ಇಲ್ಲಿ ಆಗಿದ್ರೆ ಎಷ್ಟನ್ನ ತೆಗಿಬೇಕು ಅವನು? ಆ್ಯಕ್ಚುಲಿ ನೀವು ಡ್ರಾಯರಲ್ಲಿ ಸಪೋಸ್ 2ನ್ನ ತೆಗಿತಾನೆ ಅಂದ್ಕೊಳ್ಳಿ. ಸೊ 2ರಲ್ಲಿ ಒಂದು ಬ್ರೌನ್ ಬರ್ಬೋದು, ಒಂದು ಬ್ಲ್ಯಾಕ್ ಬರ್ಬೋದು ಚಾನ್ಸಸ್ಸು. ಓಕೆ, ಅದೇ ಅವನು 3ನ್ನ ತೆಗೆದ್ರೆ ನೋಡ್ಬೋದು, ಇಲ್ಲಿ 2 ಬ್ರೌನ್ ಬರ್ಬೋದು ಅಥವಾ 2 ಬ್ಲ್ಯಾಕ್ ಬರ್ಬೋದು, ಚಾನ್ಸಸ್ ಹೇಳ್ತಾ ಇರೋದು. ಓಕೆ, ಸೊ ಹಾಗಾಗಿ ಅವನು ಎಷ್ಟನ್ನು ತೆಗಿಬೇಕಾಗುತ್ತೆ? 3ನ್ನ ತೆಗಿಲೇಬೇಕಾಗುತ್ತೆ. ಅಂದರೆ ಸಿನ್ಸ್ ದೇರ್ ಆರ್ ಸಾಕ್ಸ್ ಆಫ್ ಓನ್ಲಿ 2 ಕಲರ್ಸ್, 2 ಕಲರ್ ಇರೋದ್ರಿಂದ, ಸೊ 2 ಔಟ್ ಆಫ್ ಎನಿ 3 socks must always be the same color. ಓಕೆ, ಸೊ 2ರಲ್ಲಿ 3ರಲ್ಲಿ 2 ಡೆಫಿನೆಟ್ ಆಗಿ 2 ಕಲರು ಸೇಮ್ ಇದ್ದೇ ಇರುತ್ತೆ ಅಂತ ನೀವು ಆಪ್ಷನ್ ನಂಬರ್ 1 ದಟ್ ಈಸ್ 3ನ ಡೈರೆಕ್ಟ್ ಆಗಿ ಹಾಕ್ಬೋದು. ನೆಕ್ಸ್ಟ್, ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಎ ಸ್ಟೇಟ್ಮೆಂಟ್ ಇಸ್ ಗಿವನ್ ಫಾಲೋಡ್ ಬೈ 2 ಕನ್ಕ್ಲೂಷನ್ಸ್. ಚೂಸ್ ದ ಬೆಸ್ಟ್ ಆನ್ಸರ್ ಫ್ರಮ್ ದ ಗಿವನ್ ಚಾಯ್ಸಸ್. ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಮಾರ್ನಿಂಗ್ ವಾಕ್ಸ್ ಆರ್ ಗುಡ್ ಫಾರ್ ಹೆಲ್ತ್ ಅಂತೆ ಸ್ಟೂಡೆಂಟ್ಸ್. ಓಕೆ, ಮಾರ್ನಿಂಗ್ ವಾಕ್ಸ್ ಆರ್ ಗುಡ್ ಫಾರ್ ಹೆಲ್ತ್. ಸೊ ಇಲ್ಲಿ ಕನ್ಕ್ಲೂಷನ್ ಕೊಟ್ಟಿದ್ದಾನೆ, ಆಲ್ ಹೆಲ್ತಿ ಪೀಪಲ್ ಗೋ ಫಾರ್ ಮಾರ್ನಿಂಗ್ ವಾಕ್ಸ್. ಓಕೆ, ಮೇ ಬಿ ಮಾರ್ನಿಂಗ್ ವಾಕ್ಸ್ ಹೋದರೆ ಡೆಫಿನೆಟ್ಲಿ ಇದು ಫಾಲೋ ಆಗುತ್ತೆ. ಈವ್ನಿಂಗ್ ವಾಕ್ಸ್ ಈಸ್ ಆರ್ ಆನ್ ಫುಲ್ ಅಂತ ಹೇಳಿದ್ದಾನೆ. ಸೊ ಮೇ ಬಿ, ಸೊ ಇಲ್ಲಿ ಏನು ಹೇಳಿದ್ದಾನೆ, ಅವ್ನು ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಮಾರ್ನಿಂಗ್ ವಾಕ್ಸ್ ಮಾತ್ರ ಇಟ್ ಈಸ್ ಗುಡ್ ಫಾರ್ ಹೆಲ್ತ್, ಈವ್ನಿಂಗ್ ಹೋಗೋದು ಡೆಫಿನೆಟ್ಲಿ ಅದು ಹೆಲ್ತ್ಫುಲ್ ಅಲ್ಲ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಬೋತ್ 1 and 2 ಆನ್ಸರ್ಸ್ ಕನ್ಕ್ಲೂಷನ್ಸು ಫಾಲೋ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, a large majority of the work force in India is unorganized. ನೋಡಿ, unorganized ಬಗ್ಗೆ ಮಾತಾಡ್ತಾ ಇದ್ದಾನೆ. Most of them earn their either the minimum or uncertain wages while other engaged in sundry jobs ಅಂತ ಹೇಳಿದ್ದಾನೆ. ಸೊ ಅನ್ಆರ್ಗನೈಸ್ಡ್ ಸೆಕ್ಟಾರ್ ನಮ್ಮ ಇಂಡಿಯಾದಲ್ಲಿ ತುಂಬ ಇದೆ. ಸೊ ಅಲ್ಲಿ ಮಿನಿಮಮ್ ವೇಜಸ್ಗೆ ಅವರು ಕೆಲಸವನ್ನು ಮಾಡ್ತಾರೆ ಅಥವಾ ಸೆಂಡ್ರಿ ಜಾಬ್ಸ್ ಬೇರೆ ಒಂದು ಜಾಬ್ಸನ್ನು ಕೂಡ ಇಟ್ಕೊಂಡಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಕನ್ಕ್ಲೂಷನ್ ಏನು ಹೇಳಿದ್ದಾನೆ, the workers in organized sector get better facilities and stay longer in their jobs. ಸೊ ಇಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದಾನೆ, ಇಲ್ಲಿ ಆರ್ಗನೈಸ್ಡ್ ಸೆಕ್ಟ್ ಬಗ್ಗೆ ಮಾತಾಡ್ತಾನೆ ಇಲ್ಲ. ಸೊ ಹಾಗಾಗಿ ಇದಕ್ಕೂ ಸಂಬಂಧ ಇಲ್ಲ. ನೆಕ್ಸ್ಟ್ ಕನ್ಕ್ಲೂಷನ್ ನೋಡೋಣ. ಸಮ್ ವರ್ಕರ್ಸ್ ಇನ್ ದ ಅನ್ಆರ್ಗನೈಸ್ಡ್ ಸೆಕ್ಟರ್ ಆಫ್ ದಿ ವರ್ಕ್ ಫೋರ್ಸ್ ಹ್ಯಾವ್ ರೆಗ್ಯುಲರ್ ಅಂಡ್ ಫಿಕ್ಸೆಡ್ ಇನ್ಕಮ್. ಎಸ್, ಇಲ್ಲೇನು ಹೇಳಿದ್ದಾನೆ ನೋಡಿ, ಮಿನಿಮಮ್ ಆರ್ ಅನ್ಸರ್ಟೈನ್ ವೇಜಸ್ ಅಂತ ಹೇಳಿ, ರೆಗ್ಯುಲರ್ ಅಥವಾ ಫಿಕ್ಸೆಡ್ ಇನ್ಕಮು ಅವ್ರಿಗೆ ಬರ್ಬೋದು ಅಂತ. ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆರ್ ಆರ್ ಗ್ರೂಪ್ ಆಫ್ 5 ಪರ್ಸನ್ಸ್ ABCDE ಅಂತಿದೆ ನೋಡಿ ಸ್ಟೂಡೆಂಟ್ಸ್, ABCDE ಅಂತಿದೆ. ನೀವು ಕೊಟ್ಟ ತಕ್ಷಣ ಕ್ವಶನ್ ನೋಡ್ತಾ ಇದ್ದಂಗೆ ಈ ರೀತಿ ಬರ್ಕೊಬಿಡಿ. ಸೊ ಒನ್ ಆಫ್ ದೆಮ್, ಸೊ ಅವ್ರಿಗೆ ಪ್ರೊಫೆಷನ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಓಕೆ, ಪ್ರೊಫೆಷನ್ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಅವ್ರೇನೋ ಒಂದು ಚೂಸ್ ಮಾಡ್ತಾರಂತೆ, ಕಾಫಿ ಓವರ್ ಟೀನೋ ಅಥವಾ ಟೀನೋ ಕಾಫಿನೋ ಏನೋ ಚೂಸ್ ಮಾಡ್ತಾರಂತೆ. ಓಕೆ, ಪ್ರೊಫೆಷನ್. ಓಕೆ, A and C and the advocate prefer tea to coffee, prefer tea over coffee ಅಂತ. ಓಕೆ, A ಮತ್ತು A ಟೀ ಪ್ರಿಫರ್ ಮಾಡ್ತಾರೆ, ನೆಕ್ಸ್ಟು C ಟೀನ ಪ್ರಿಫರ್ ಮಾಡ್ತಾರೆ. ಓಕೆ, ಸೊ B and the journalist prefer coffee to tea. ಸೊ B ಏನು ಮಾಡ್ತಾರೆ, ಕಾಫಿಯನ್ನು ಚೂಸ್ ಮಾಡ್ತಾರಂತೆ. ಓಕೆ, ಸೊ ಅದೇ ರೀತಿ ನೀವು ನೋಡ್ತಾ ಬಂದರೆ ದ ಇಂಡಸ್ಟ್ರಿಯಲಿಸ್ಟ್ ಅಂಡ್ D and A ಆರ್ ಫ್ರೆಂಡ್ಸ್ ಆಫ್ ಒನ್ ಅನದರ್. ಇರಲಿ ಅದು. ದ ಆರಿಕಲ್ಚರಿಸ್ಟ್ ಈಸ್ C's ಬ್ರದರ್ ಅಂತೆ. ಓಕೆ, ಇದು ಹಂಗೆ ಇಲ್ಲಿ ಆರಿಕಲ್ಚರಿಸ್ಟ್ ನೀದರ್ ದ ಫ್ರೆಂಡ್ ಆಫ್ ಎ ನಾರ್ ದ ಲೈಕ್ಸ್ ಟೀ ಆರ್ ಕಾಫಿ ಅಂತ ಹೇಳಿದ್ದಾನೆ. ಓಕೆ, ಸೊ ನಾರ್ ಲೈಕ್ಸ್ ಟೀ ಆರ್ ಕಾಫಿ ಅಂತ ಹೇಳಿದ್ದಾನೆ. ಓಕೆ, ಫಿಸಿಸ್ಟ್ ಇಸ್ ದ ಫ್ರೆಂಡ್ ಆಫ್ ಎ ಬಟ್ ಡಸ್ ನಾಟ್ ಲೈಕ್ ಕಾಫಿ. ಸೊ ಅಡ್ವೊಕೇಟ್ ಈಸ್ ನಾಟ್ ಎ ಫ್ರೆಂಡ್ ಆಫ್ ಎ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ನೀವು ನೋಡ್ಬೋದು ಕಾಂಬಿನೇಷನ್ಸ್ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ಒಂದು ಚಾರ್ಟನ್ನು ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ನೀವು ಅದನ್ನು ಆಮೇಲೆ ಕ್ಲಿಯರ್ ಆಗಿ ನೋಡಿ.
ಸೊ ಎ ಆ್ಯಂಡ್ ಸಿ ಏನು ಪ್ರಿಫರ್ ಮಾಡ್ತಾರಂತೆ, ಟಿ ಪ್ರಿಫರ್ ಮಾಡ್ತಾರಂತೆ ಅಂಡ್ ದ ಅಡ್ವೊಕೇಟ್. ಸೊ ಅಡ್ವೊಕೇಟ್ ಇನ್ನು ಯಾರು ಹೇಳ್ಕೊಡ್ತಾರೆ ಅಂದರೆ ಇ. ಸೊ ಇ ಕೂಡ ಏನು ಮಾಡ್ತಾರೆ, ಟಿಯನ್ನು ಪ್ರಿಫರ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನೀವು ಕಾಂಬಿನೇಷನ್ಸ್ ನೋಡ್ತಾ ಬಂದರೆ, ಸೊ ಇದನ್ನೆಲ್ಲ ನೀವು ಇದು ಮಾಡಿದಾಗ ನಿಮ್ಗೆ ಈ ರೀತಿ ಟೇಬಲ್ ಬರುತ್ತೆ. ಓಕೆ, ಇಲ್ಲಿ ನಾನು ಅದಕ್ಕೆ ಆನ್ಸರ್ ಕೂಡ ಇಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಎ ಸಿ ವಿಲ್ ರಿಮೈನ್ ಅರ್ಲಿ ಕ್ಲಿಯರ್ಲಿ ಇ ಇಸ್ ದ ಅಡ್ವೊಕೇಟ್ and horticulture is C's brother. It can be only A. C is the physician. So C ಏನಾಗ್ತಾನೆ, physician. ಇಲ್ಲಿ ಏನು ಕೇಳಿದಾನೆ ಕ್ವಶನ್, who is the physicist ಕೇಳಿದಾನೆ, C is the physicist. So which of the following includes the person who likes tea ಕೊಟ್ಟಿದ್ದಾನೆ. ಸೊ ಇದಕ್ಕೆ ನೀವು ಇ ಎಲ್ಲಿದೆ ಅದಕ್ಕೆ ಮಾತ್ರ ಆಪ್ಷನ್ಸ್ನ ನೀವು ಎಂಟ್ರಿ ಮಾಡಿ, ಏನು ವರಿ ಮಾಡ್ಕೋಬೇಡಿ, ಅವರು ಗ್ರೇಸ್ ಮಾರ್ಕ್ಸನ್ನು ನಿಮಗೆ ಕೊಟ್ಟಿರ್ತಾರೆ. ಓಕೆ, ಸೊ ನೆಕ್ಸ್ಟ್, ದ ಲೆಟರ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಆರ್ ಜಂಬಲ್ಡ್, ರಿಅರೇಂಜ್ ದೆಮ್ ಅಂಡ್ ಪಾಯಿಂಟ್ ಔಟ್ ವಿಚ್ ವರ್ಡ್ ಡಸ್ ನಾಟ್ ಬಿಲಾಂಗ್ ಟು ದ ಕ್ಲಾಸ್ ಆಫ್ ಎನಿಮಲ್ಸ್ ಆರ್ ಕಲರ್ಸ್ ಅಂತ ಹೇಳಿದ್ದಾನೆ. ನೋಡಿ, ಇದನ್ನ ವರ್ಡ್ನ ನೋಡ್ತಾ ಇದ್ದಂಗೆ ನೀವು ಸರಿ ಮಾಡಿದ್ರೆ ಸ್ಟೂಡೆಂಟ್ಸ್ ಲಯನ್ನೆಸ್ ಆಗುತ್ತೆ ಇದು. ಓಕೆ, ನೆಕ್ಸ್ಟು ಇದು ಟೈಗರ್ ಆಗ್ತದೆ, ನೆಕ್ಸ್ಟ್ ಇದು ಯೆಲ್ಲೋ ಆಗುತ್ತೆ. ಸೊ ಈ ಮೂರು ಕೂಡ ಎನಿಮಲ್ಸು ಮತ್ತು ಕಲರ್ಸ್ ಆಗುತ್ತೆ. ಸೊ ಅದನ್ನು ಯಾವುದು ಇಲ್ಲ ಅಂತ ಹೇಳಿದ್ರೆ ONIPA, ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇಲ್ಲಿ 10, 5, 13, 10, 16, 20, 19 ಅಂತ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಸೊ ಇಲ್ಲಿ ಯಾವುದು ನಂಬರ್ಸು ಕರೆಕ್ಟಾಗಿ ನೆಕ್ಸ್ಟ್ ನಂಬರ್ಸ್ ಬರುತ್ತೆ ಅಂತ ಕೇಳಿದ್ದಾನೆ. ಸೊ ನೀವು ಅದನ್ನು ನೋಡ್ತಾ ಬಂದರೆ, ಸೊ 10 5 ಆಗಿದೆ, 5 13 ಆಗಿದೆ. ಸೊ ಇದನ್ನು ಮಾಡೋಕ್ಕಿಂತ ನೀವು ಏನು ಮಾಡಿ ಅಂದರೆ, ಸೊ ಫಸ್ಟ್ ಒನ್ ಥರ್ಡ್ ಒನ್ ಫಿಫ್ತ್ ಒನ್ ಇದನ್ನು ಪ್ರಿಫರ್ ಮಾಡ್ತಾ ಬನ್ನಿ. ಸೊ 10 + 3 ಆಗಿದೆ, ನೆಕ್ಸ್ಟು 3 ಏನಾಗಿದೆ, ಇಂಟು 2 ಆಗಿದೆ. ಓಕೆ, ನೆಕ್ಸ್ಟು 3ನ ಏನು ಮಾಡಿದ್ದಾನೆ, ಇಂಟು 3 ಮಾಡಿದ್ದಾನೆ. ಓಕೆ, ಅಥವಾ 3 ಸ್ಕ್ವೇರ್ ಮಾಡ್ಕೊಂಡಿದ್ದಾನೆ. ಓಕೆ, ಸೊ ನೀವು ಆ ರೀತಿ ನೋಡ್ತಾ ಬಂದರೆ 5 + 5 ಆಗಿದೆ, ನೆಕ್ಸ್ಟ್ 5 × 2 ಆಗಿದ್ದಾನೆ. ಓಕೆ, ಸೊ ಸಾರಿ 10 × 2 ಮಾಡಿದ್ದಾನೆ. ಓಕೆ, 10 × 2 ಮಾಡ್ಕೊಂಡಿದ್ದಾನೆ. ಸೊ 5 + 2 5 + 5, ನೆಕ್ಸ್ಟ್ 10 × 2 ಮಾಡಿದ್ದಾನೆ. ನೆಕ್ಸ್ಟ್ ಏನು ಮಾಡಿ, 20 × 2 ಮಾಡಿ. ಸೊ ದ ರೈಟ್ ಆನ್ಸರ್ ಇಸ್ 40. ಲುಕ್ ಕೇರ್ಫುಲಿ ಫಾರ್ ದ ಪ್ಯಾಟ್ರನ್ ಅಂಡ್ ದ್ಯಾನ್ ಚೂಸ್ ವಿಚ್ ಪೇರ್ ಆಫ್ ನಂಬರ್ಸ್ ಕಮ್ಸ್ ನೆಕ್ಸ್ಟ್. ಓಕೆ, ಸೊ ಇಲ್ಲೇನಾಗಿದೆ, ಒಂದಕ್ಕೂ ಇನ್ನೊಂದಕ್ಕೂ ಡಿಫ್ರೆನ್ಸ್ ಏನಂತ ನೋಡ್ತಾ ಬರೋಣ. ಸೊ +7 ಆಗಿದೆ, ಇಲ್ಲೂ ಕೂಡ +7 +7 +7. So it is following +7 students. So 51 + 7 is 58. 58 + 7 is 65. 58 to 65 andre this is the right answer. So supply the right letter for the question mark ಅಂತ ಹೇಳಿದ್ದಾನೆ. ಸೊ ನೀವು ಯಾವುದೇ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಫಸ್ಟ್ ಏನು ಮಾಡ್ಬಿಡಿ ಅಂತ ಹೇಳಿದ್ರೆ ಆಲ್ಫಾಬೆಟ್ಸ್ನ ಬರ್ಕೊಬಿಡಿ. ಇಲ್ಲೇನಾಗಿದೆ, W ಇಂದ T ಬಂದಿದೆ ನೋಡಿ, W ಇಂದ T ಗೆ -3 ಲೆಟರ್ಸ್ ಆಗಿದೆ ಸ್ಟೂಡೆಂಟ್. ನೆಕ್ಸ್ಟ್ T ಇಂದ P ಗೆ -4 ಲೆಟರ್ಸ್ ಆಗಿದೆ. ಸೊ -4 ಲೆಟರ್ಸ್. ನೆಕ್ಸ್ಟ್ P ಇಂದ M ಗೆ -3 ಲೆಟರ್ಸ್ ಆಗಿದೆ, -3 ಲೆಟರ್. ನೆಕ್ಸ್ಟ್ M ಇಂದ I ಗೆ -4 ಲೆಟರ್ಸ್ ಆಗಿದೆ. ಸೊ -4 ಲೆಟರ್ಸ್. ನೆಕ್ಸ್ಟ್ I ಇಂದ F ಗೆ -3 ಲೆಟರ್ಸ್ ಆಗಿದೆ. ನೆಕ್ಸ್ಟ್ F ಇಂದ B ಗೆ -4 ಲೆಟರ್ಸ್ ಆಗಿದೆ. ಸೊ ಬಿ ಇಂದ ಏನಾಗಬೇಕು, -3 ಲೆಟರ್ಸ್ ಆಗಬೇಕು. ಸರ್ ಬಿ ಇಂದ ಇಲ್ವಲ್ಲ ಸರ್, ರಿವರ್ಸ್ ಆರ್ಡರ್ ಓಡಬೇಕು. -3 ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ, Y is the right answer. ಓಕೆ, ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಫಾಲೋಯಿಂಗ್ ಟೇಬಲ್. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಹಾರಿಜಾಂಟಲಿ ನೋಡಿ, ಫಸ್ಟ್ 2 4 0 ಏನಾರು ಆಗುತ್ತಾ, 2 ಸ್ಕ್ವೇರ್ 4 ಸ್ಕ್ವೇರ್ ನೋ, ಇಟ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಫಾಲೋಯಿಂಗ್ ಹಾರಿಜಾಂಟಲಿ. ನಾವೇನು ಮಾಡೋಣ, ವರ್ಟಿಕಲಿ ನೋಡ್ತಾ ಬರೋಣ ಏನಾದ್ರು ಸಾಧ್ಯ ಐತೆ ಅಂತ. ಸೊ 2 ಸ್ಕ್ವೇರ್ ಅಂತ ಮಾಡ್ಕೊಂಡ್ರೆ 4 ಬರುತ್ತೆ, 3 ಸ್ಕ್ವೇರ್ 9, 1 ಸ್ಕ್ವೇರ್ 1, ಇಷ್ಟು ಆ್ಯಡ್ ಮಾಡಿದ್ರೆ 14 ಬರುತ್ತೆ. ಸೊ ದಿಸ್ ಇಸ್ ನಾಟ್ ಫಾಲೋಯಿಂಗ್. ಲೆಟ್ ಅಸ್ ಗೋ ಬೈ 2 ಕ್ಯೂಬ್ 1 ಕ್ಯೂಬ್ 3 ಕ್ಯೂಬ್ 27 1 ಸಾರಿ 8 27 ಇಲ್ಲಿ ಬರುತ್ತೆ. ಓಕೆ, ಸೊ 3 ಆ್ಯಡ್ ಮಾಡಿದ್ರೆ ನಿಮಗೆ 36 ಬರುತ್ತೆ. ಎಸ್, ಇಟ್ ಈಸ್ ಫಾಲೋಯಿಂಗ್. ಲೆಟ್ ಅಸ್ ಚೆಕ್ ಹಿಯರ್. 0 ಸ್ಕ್ವೇರ್ ಸಾರಿ 0 ಕ್ಯೂಬ್ 4 ಕ್ಯೂಬ್ 3 ಕ್ಯೂಬ್ 0 ಕ್ಯೂಬ್ 0 4 ಕ್ಯೂಬ್ 64 3 ಕ್ಯೂಬ್ ಇಸ್ 27. ಸೊ ಇಲ್ಲೇನಾಗುತ್ತೆ 91. ಸೊ ಇಟ್ ಈಸ್ ಫಾಲೋಯಿಂಗ್ ಕ್ಯೂಬ್ಸ್. ಹಂಗಿದ್ರೆ 4 ಕ್ಯೂಬ್ ಇಸ್ 64, 2 ಕ್ಯೂಬ್ ಇಸ್ 8 and 1 cube is 1. So the total is 73. So 73 is the right answer.
Question contains three elements. These elements may or may not be the same having the integers linkage. Okay, ಇಲ್ಲಿ ಏನು ಕೇಳಿದಾನೆ, ಸೊ ವುಮನ್ ಮದರ್ ಇಂಜಿನಿಯರ್. ನೋಡಿ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ವೆನ್ ಡಯಾಗ್ರಾಮ್ನ ನಾವು ನಾರ್ಮಲಿ ಯೂಸ್ ಮಾಡ್ತೀವಿ. ಸೊ ವೆನ್ ಡಯಾಗ್ರಾಮ್ನ ನೋಡಿ, ಆಲ್ ಎಸ್ ಆರ್ ಬೀಸ್ ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ. ಓಕೆ, ಸೊ ಅದೇ ರೀತಿ ನೀವು ಇಲ್ಲಿ ವುಮನ್ ಮದರ್ ಇದೆ, ಆಲ್ ಮದರ್ಸ್ ಕ್ಯಾನ್ ಬಿ ವುಮೆನ್ಸ್. ಓಕೆ, ಆಲ್ ಮದರ್ಸ್ ಆರ್ ವುಮೆನ್ಸ್ ಹೋಗ್ತಲ್ಲ ಇದು. ಸೊ ಮದರ್ಸಲ್ಲೂ ಇಂಜಿನಿಯರ್ಸ್ ಇರ್ತಾರೆ, ಇಂಜಿನಿಯರ್ಸಲ್ಲೂ ಕೂಡ ವುಮೆನ್ಸ್ ಇರ್ತಾರೆ. ಸೊ ಹಾಗಾಗಿ ನೀವು ಈ ರೀತಿ ಹಾಕೊಂಡ್ರೆ ನೋಡಿ, ಇಂಜಿನಿಯರ್ಸ್ ಮದರ್ಸು ಕೂಡ ಆಗ್ತಾರೆ, ಇಂಜಿನಿಯರ್ಸ್ ವುಮೆನ್ಸ್ ಕೂಡ ಆಗ್ತಾರೆ. ಹಾಗಾಗಿ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ, ಫೈಂಡ್ ದ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದ ಗಿವನ್ ಫಿಗರ್ ಅಂತ ಕೇಳಿದ್ದೇನೆ. ಟ್ರಯಾಂಗಲ್ಸ್ನ ನೋಡ್ತಾ ಬಂದರೆ ಸ್ಟೂಡೆಂಟ್, ಫಸ್ಟು ಸಿಂಗಲ್ ಟ್ರಯಾಂಗಲ್ಸ್ ನೋಡಿ, ಇಲ್ಲಿ ನಾನು ಇದು ಆನ್ಸರ್ ಕೊಟ್ಟಿದ್ದೀನಿ. ದ ಸಿಂಪ್ಲೆಸ್ಟ್ ಟ್ರಯಾಂಗಲ್ಸ್ ಆರ್ AML ಅಂತ ಬರುತ್ತೆ ನೋಡಿ, AML. ಸಿಂಗಲ್ ಟ್ರಯಾಂಗಲ್ನ ನೀವು ಮಾಡ್ತಾ ಬಂದರೆ ನಿಮಗೆ 12 ಟ್ರಯಾಂಗಲ್ ಬರುತ್ತೆ. ನೆಕ್ಸ್ಟು 2 ಕಾಂಪೊನೆಂಟ್ಸು, 2 ಟ್ರಯಾಂಗಲ್ ಆಗಿರೋದು AEL ನೋಡಿ, AEL ತಗೊಂಡ್ರೆ ನಿಮಗೆ 7 ಟ್ರಯಾಂಗಲ್ ಒಳಗಡೆ ಇದೆ, ಅಂಥವು ನಿಮಗೆ 4 ಇದೆ. ನೆಕ್ಸ್ಟು 3 ಟ್ರಯಾಂಗಲ್ ಬರುತ್ತೆ ಸ್ಟೂಡೆಂಟ್ಸ್. 3 ಟ್ರಯಾಂಗಲ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, APF ಈ ರೀತಿ ಬಂದರೆ ನಿಮಗೆ 3 ಟ್ರಯಾಂಗಲ್ ಒಳಗಡೆ ಇರ್ತಕ್ಕಂಥದ್ದು 8 ಬರುತ್ತೆ. ಅದು ಯಾವ್ದು ಅಂತ ಇಲ್ಲಿ ಹಾಕಿದ್ದೀನಿ, ನೀವು ಆಮೇಲೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 6 ಟ್ರಯಾಂಗಲ್ಸ್ ಬರ್ತಕ್ಕಂಥದ್ದು ನೋಡಿ, AB and S. 6 ಟ್ರಯಾಂಗಲ್ ಬರ್ತಕ್ಕಂಥದ್ದು 8 ಇದೆ. ನೆಕ್ಸ್ಟ್ 12 ಟ್ರಯಾಂಗಲ್ಸ್ ಬರ್ತಕ್ಕಂಥದ್ದು ನಿಮಗೆ 4 ಇದೆ. ಅಂದರೆ ಈ ರೀತಿ ABD. ಓಕೆ, ಸೊ ಇವಿಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 36 ಟ್ರಯಾಂಗಲ್ಸ್. ಸೊ 36 ಇಸ್ ದ ರೈಟ್ ಆನ್ಸರ್. ಫೈಂಡ್ ದ ಆಡ್ ಒನ್ ಔಟ್ ಫ್ರಮ್ ದ given alternatives. So tomato, cucumber, brinjal, carrot. So tomato, cucumber, brinjal, all of the will grow in surface. So ನೀವು ಅರ್ಥ ಸರ್ಫೇಸ್ ಮೇಲೆ ಬೆಳೆಯುತ್ತೆ, ಕ್ಯಾರೆಟ್ ಮಾತ್ರ ಗ್ರೌಂಡಲ್ಲಿ ಬೆಳೆಯುತ್ತೆ. ಸೊ ಕ್ಯಾರೆಟ್ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು ಸ್ಟೂಡೆಂಟ್ಸ್. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.